ನೋಡಪ್ಪ, ನಾನು ಇವಾಗ ಕಾಪಿ ಮಾಡಿಕೊಟ್ರೆ ಇಲ್ಲ ನಾನು ಮಾಡ್ಕೊಂಡು ಕುಡಿತೀನಿ ಕಣತ್ತೆ ಅಂತಾಳೆ. ನೋಡಪ್ಪ, ಇಂಥ ಟೈಮ್ನಾಗೆ ನಾವು ಮಾಡಿಕೊಟ್ರೆ ಕುಡಿಬೇಕು ತಾನೆ, ಇಲ್ಲೂ ಜರಿತಾಳೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಐತಿ ಎಂಬುದು, ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಸಪ್ಪೆ ಐತಿ ಅನ್ನೋದು ಹಿಂಗೆ ಮಾಡ್ತಾಳೆ. ಅದಕ್ಕೆ ನಾನು ಸುಮ್ಮನಾಗಿದ್ದೀನಿ, ಮಾಡ್ಕೊಡೋದೇ ಬೇಡ ಅಂತೇಳಿ. ಇನ್ನೇನು ಮಾಡೋಕ್ಕಾಗುತ್ತೆ, ನಾವು ನೋಡ್ಕೊಂಬಷ್ಟು ನೋಡ್ಕೊಂತಾರೆ. ಈಗ ಬಲವಂತ ಮಾಡಿ ಯಾರನ್ನೂ ನೋಡ್ಕೊಂಬಕ್ಕಾಗಲ್ಲ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ಸೌಮ್ಯ. ನೀವು ಮಾಡೋಂಥ ಕರ್ತವ್ಯ ಮಾಡಿ ಇಂಥ ಟೈಮ್ನಾಗ ಮಾತ್ರ ನಾವು ನೋಡ್ಕೋಬೇಕು. ಇವಾಗ ಸದ್ಯಕ್ಕೆ ಸ್ವಲ್ಪ ದಿನ ಒಂದು 5-6 ತಿಂಗಳು ಆಗೋವರೆಗೂ ಏನೂ ಮಾತಾಡೋದು ಬೇಡ, ಸರಿನಾ? ನೀನು ಸುಮ್ಮನಿದ್ದು ಬಿಡು, ಅವನು ಏನಾರ ಮಾತಾಡ್ಕೊಂಬ್ಲಿ. ಇನ್ನು ದುಡ್ಡೆಲ್ಲ ನನ್ನ ಕೈ ಕೊಡ್ಬೇಕಣೋ ಅಂತ ಹೇಳ್ತೀನಿ. ನಾನು ನಿಮ್ಮ ಮನೆ ಯಜಮಾನಿಕೆ ಮಾಡ್ತೀನಿ. ನಾವೇನೋ ಬಿಡತ್ತಾಗೆ ಅಂತ ಹೇಳಿ ಅವ್ರನ್ನ ನಂಬಿ ನಾವೆಲ್ಲ ಕೊಟ್ಟಿದ್ದಕ್ಕೆ ನೋಡು, ಇವತ್ತು ನಾವು ಬರೋ ಕೈ ಎಲ್ಲ ಮಾಡ್ಕೊಂಡ್ವಿ. ಅವ್ರಿಗೆ ಕೊಟ್ಟು ದುಡ್ಡು ಇಕ್ಕಾಡ್ರಪ್ಪ ನೀವು ಅಂತ ಹೇಳಿ ಎಲ್ಲ ಕೊಟ್ಬಿಟ್ಟು ಇವತ್ತು ಎಂಥ ಕೆಲಸ ಮಾಡ್ಕೊಂಡ್ವಿ ಅನ್ನಿಸ್ತೈತೆ. ನಾನು ಇನ್ಮೇಲಿಂದ ಈ ಮನೆ ಯಜಮಾನಿಕೆ ಮಾಡ್ತೀನಿ. ಬೇಡಪ್ಪ, ನಿನ್ನ ಹೆಂಡತಿ ಕೈ ಕೊಡೋದೇನು ಬೇಡ ಅಂತ ಹೇಳ್ತೀನಿ. ದುಡ್ಡು ಕೊಟ್ರೆ ಹಂಗೆ ಮತ್ತೆ ಇಲ್ಲೂ ದೌಲತ್ತು. ಈಗ ಎಲ್ಲ ದುಡ್ಡು ಕುಡಿಕೊಂಡು ನಾವು ಕೆಲ್ಸಕ್ಕೆ ಹೋಗಿರೋದೆಲ್ಲ ಕೊಟ್ಬಿಟ್ವಲ್ಲ, ಅದಕ್ಕೆ ಕೊಡಬಾರ್ದಾಗಿತ್ತು ನಾವು. ಏನಪ್ಪ, ನನಗೆ ಅದೇ ಅನ್ನಿಸ್ತು. ಈ ಅಪ್ಪಿ ಆತಕ್ಕಿನ್ನ ಇದ್ದಂಗ್ಲೆ ಹೆಂಗೆ ಈಗ ನೀನು ಬುದ್ಧಿವಂತ ಆಗಿದೆಯಾ, ನೀನು ನೋಡ್ಕೊಂತೀಯ, ನೀನು ಇಸ್ಕೊಂಡಿಕ್ಯ. ಈ ಅಪ್ಪ ಇದ್ದಂಗೆ ಯಾಕೆ ಅವಳು ಸೊಸೆ ಅಂತ ಕೊಡ್ತಾ. ನಾವು ಏನನ್ನ ಹೇಳಿದ್ರೆ ನಾನು ಅವತ್ತೇ ಕೇಳ್ತಿರ್ಲಿಲ್ಲ, ನೀನು ಮಾಡೋ ಸುಬ್ಬನು ಕೇಳ್ತಿರ್ಲಿಲ್ಲ, ನೀನು ಕೇಳ್ತಿರ್ಲಿಲ್ಲ. ಅದಕ್ಕೆ ನಾವು ಸುಮ್ಮನಾದ್ವಿ. ಯಾಕೆ ಬಿಡತ್ತಾತ ಯಾರನಾತು, ಅವಳು ಬುದ್ಧಿವಂತೇನೇನೆ, ಅವಳು ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಹೋಗ್ತಾಳೆ ಅಂತ. ಇಂಥ ದೌಲತ್ ಬರುತ್ತೆ ಎಂಬುದು ನಮಗೇನು ಗೊತ್ತಿತ್ತು. ಬಿಡು, ಮನೆ ಯಜಮಾನಿಕೆಲ್ಲ ಕೊಡೋಣ ಮಾಡ್ಕೊಂಡು ಹೋಗ್ತಾಳೆ ಅಂತ ನಾವು ಅಂದ್ಕೊಂಡಿದ್ವಪ್ಪ. ಹಿಂಗಾಗುತ್ತೆ ಅಂತ ನಮ್ಗೇನು ಗೊತ್ತಿತ್ತತ್ತ. ಇನ್ಮೇಲೆ ಕೊಡೋದಿಲ್ಲ, ನಾನೇ ಈ ಮನೆ ಯಜಮಾನಿಕೆ ಮಾಡ್ತೀನಿ. ಎಲ್ಲ ಇಸ್ಕೊಂಡು ಕೊಡೋದು ಏನಿದ್ರು ಮನೆ ಕಟ್ಟಿಸೋ ಜವಾಬ್ದಾರಿ ನಂದು, ನಾನು ಮನೆ ಕಟ್ಟಿಸ್ತೀನಿ ಅಂತ ಹೇಳ್ತೀನಿ. ಇಷ್ಟು ದಿವಸ ಅಂತೂ ಡಿಲ್ವರಿ ಆಗಲಿ ಅಂತ ಕಾಯ್ತಾ ಇದ್ವಿ. ಯಾಕಂದರೆ ಬೇಸ್ಮಟ್ಟ ಅದೆಲ್ಲ ಮಾಡಬಾರ್ದು ಅಂತ ಹೇಳಿ ಸುಮ್ಮನಿದ್ವಿ. ಇನ್ಮೇಲೆ ಶುರು ಮಾಡೋಣ. ನಾನೇ ಮನೆ ಕಟ್ಟಿಸ್ತೀನಿ ಕಣ, ಅದೇನು ದುಡ್ಡು ಐತೆ ಅದನ್ನೆಲ್ಲ ಕೊಡು, ನಾವೆಲ್ಲ ಕಟ್ಟಿಸ್ತೀವಿ, ಕಟ್ಟಿಸ್ಕೊಡೋ ಜವಾಬ್ದಾರಿ ನಂದು ಅಂತ ಹೇಳ್ತೀನಿ. 40 ಲಕ್ಷ ಅಲ್ಲ 50 ಲಕ್ಷ ಆದ್ರೂ ಪರವಾಗಿಲ್ಲ, ನಾನು ಕಟ್ಟಿಸ್ತೀನಿ ಅಂತ. ಯಾಕಲ್ಲ ಪಾಪ, ಯಾಕ ಇನ್ಮೇಲಿಂದನ ಏಮ್ಮ ನಾನು ದುಡ್ಡು ಇರೋದ ಅವ್ರ ಕೈ ಕೊಡಕ್ಕೆ ಹೋಗಲ್ಲ. ಸುಮ್ಮನೆ ಈ ಮನೆಗೆ ಎಲ್ಲ ನಾನೇ ಜವಾಬ್ದಾರಿ ತಗೊಂಡು ಎಲ್ಲ ನೋಡ್ಕೊಂಡು ನಾನೇ ಮನೆ ಕಟ್ಟಿಸ್ಕೊಡ್ತೀನಿ. ಏನಕ್ಕಮ್ಮ ಕೊಡೋಣ, ಇಲ್ಲಿ ದೌಲತ್ ಬರುತ್ತೆ. ನಾವೇನೋ ಬಿಡತ್ತ ಅವರು ಬುದ್ಧಿವಂತಿಕೆಯಿಂದ ಇಕ್ಕೆಂತಾರೆ ಅಂತ ಕೊಟ್ರೆ ನೋಡ್ದ ಇವತ್ತೇನು ದೌಲತ್ ಬಂದೈತಿ. ಅವನು ಅಂತಾನೆ ಅವಳೇನೆ, ಅವಳಿಂದಲೇ ಎಲ್ಲ ಆಗಿರೋದು ಅಂತಾನೆ. ಅಲ್ಲ ಕಣಪ್ಪ, ನೀನು ಬುದ್ಧಿವಂತಿಕೆಯಿಂದ ನೀನು ದುಡ್ಡು ತಿಂಗಳ ಒಂದು 30-35 ಸಾವಿರ ನೀನು ದುಡ್ಡು ಕೊಡ್ತೀಯ. ಇವಳು ಸೌಮ್ಯ ಅವಳು ಒಂದು 15-20 ಸಾವಿರ ದುಡ್ಡು ಕೊಡ್ತಾಳೆ. 50 ಸಾವಿರ ನಿಮ್ಮದೇ ಆಯ್ತು, ಅವನೊಂದು 50 ಸಾವಿರ ದುಡಿತಾನೆ. ತಿಂಗಳ 1 ಲಕ್ಷ ಆದಾಯ ನೋಡೋದಕ್ಕೆ ಇವಾಗ ಏನು ದೌಲತ್ ಬಂದೈತಿ. ಕೊಡ್ತೀವಲ್ಲ ಎಲ್ಲನ, ತಿಂಗಳ 1 ಲಕ್ಷ ಆದಾಯ ಬರುತ್ತಪ್ಪ ಪಾಪ ನಮ್ಮ ಮನೆಗೆ. ಇವಾಗ ನಾವೆಲ್ಲ ಬುದ್ಧಿವಂತಿಕೆಯಿಂದ ದುಡಿತಾ ಇರೋದಕ್ಕೆ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಅವಳಿಂದಲೇನೆ. ಅದಂಗೆ ಅವ್ನು ದುಡಿಯೋದು, ಈಗ ಏನೋ ದುಡಿತಾನೆ ಅನ್ಕ, ಅವನೊಂದು ಚೆನ್ನಾಗಾದ್ರೆ ಒಂದು 50 ಸಾವಿರ ದುಡಿತಾನೆ, ಇಲ್ಲ ಒಂದು 30-40 ಸಾವಿರ ಆದರೂ ದುಡಿತಾನೆ ತಿಂಗಳಿಗೆ. ಎಲ್ಲ ಖರ್ಚು ತೆಗ್ದು ಒಂದೊಂದು ಟೈಮ್ನಾಗೆ 30 ಸಾವಿರನೂ ಆಗಲ್ಲ. ಬರೀ 30 ಸಾವಿರದಾಗ ಅದು ಹೆಂಗಾಗುತ್ತೆ? ಹೇಳು ನೀನೇನೆ. ಅದು ಎಲ್ಲನ ಈಗ 2 ಸೈಟ್ ಮಾಡಿದ್ದೀವಿ, ಬಿಡು ಹೋಗ್ಲಿ, ಇನ್ನೂ ಬೇಸ್ಮಟ್ಟ ಹಾಕಲ್ಲ, ಇನ್ನು ಹುಡುಗ ನೋಡಿರೆ ಸಣ್ಣದು ಅಂತೇಳಿ ಪಾಪ ಇನ್ನೊಂದು ಸೈಟ್ ತಗೊಳ ಅಂತೇಳಿ ಇನ್ನೊಂದು ಸೈಟ್ ತಗೊಳಪ್ಪ ಅಂತೇಳಿ ಇನ್ನೊಂದು ಸೈಟ್ ಕೊಡಿಸಿದ್ದೀವಿ. ಹೆಂಗ ಟೌನ್ನಾಗ ಒಂದು ತಾಂಡಿದ್ದೀವಿ, ಊರಾಗ ಒಂದು ತಾಂಡಿದ್ದೀವಿ. ಊರಾಗ ಬೇಕಾದ್ರೆ ಒಂದು ಕಟ್ಕೊಂಬಕ್ಕಾಗುತ್ತೆ, ಇನ್ನೊಂದು ಟೌನ್ನಾಗ ಉಳಿದಿರಲಿ. ಯಾವಾಗ ಏನಾನ ಕಷ್ಟ ಕಾಲ ಬಂದಾಗ ಮಾರ್ಕೊಂಬಕ್ಕಾಗುತ್ತೆ. ಈಗ ಊರಾಗೆ ಇರೋದಕ್ಕೆ ನಾವು ಮನೆ ಕಟ್ಬೋದು. ಇವಾಗ ನಾವು ಬುದ್ಧಿವಂತಿಕೆಯಿಂದ ಮಾಡೋದಕ್ಕಲ್ಲೇ ಆಗಿರೋದು. ಅವನೇನಂತಾನೆ ಸುಬ್ಬು, ಇಲ್ಲ ಎಲ್ಲ ಅವಳಿಂದಲೇ ಆಗಿರೋದು ಅಂತಾನೆ. ನೋಡಪ್ಪ, ಹಿಂಗಂದ್ರೆ ಹೆಂಗಪ್ಪ, ಎಲ್ಲ ಒಬ್ಬರಿಂದಲೇ ಅಂತ ಆಗಿರೋದು ಅಂತಂದ್ರೆ ಹೆಂಗೆ? ಎಲ್ಲರೂ ಕೈ ಜೋಡಿಸಿರೋದಕ್ಕೆ ಆಗಿರೋದು ಅಂತ ಹೇಳಿ ಸ್ವಲ್ಪನಾದ್ರೂ ಅವ್ನು ಅರ್ಥ ಮಾಡ್ಕೊಂಬಂಗಿಲ್ವಲ್ಲ. ನೋಡು ಹೆಂಗಿದ್ದಾನೆ. ಅಯ್ಯೋ ಎಲ್ಲ ಒಬ್ಬರಿಂದಲೇ ಆಗೋಗ್ಬಿಡುತ್ತಾ? ನಾವು ಬುದ್ಧಿವಂತಿಕೆಯಿಂದ ನಾನು ದುಡಿತಾ ಇರೋದಕ್ಕೇನೆ ನಾನಿವತ್ತು ಓಟಿ ಇದ್ರು ಓಟಿ ಎಲ್ಲ ಮಾಡ್ಕೊಂಡು ಈ ಕೆಲಸ ಇನ್ನೊಬ್ರು ಯಾರಾದ್ರೂ ಬರಲಿಲ್ಲ ಅಂದ್ರೆ ಅವ್ರ ಕೆಲಸ ನಾನು ಮಾಡ್ಕೊಂಡು ನಾನು ದುಡಿತಾ ಇರೋದಕ್ಕೇನೆ ಹಂಗ ವರ್ಷ ನನಗೆ ಕೆಲಸ ಕೊಟ್ಟಿರೋದಕ್ಕೆ ಇವತ್ತು ದುಡಿತಾ ಇದ್ದೀನಿ. ಅದರಿಂದ ಒಂದು ತನ್ನ ತಿಂತಾ ಇದ್ದೀನಿ. ನೆನೆಸ್ಕೋಬೇಕು ಇವತ್ತು ವರ್ಷ ಹೆಂಗ ಇವತ್ತು ನನಗೆ ಕೆಲಸ ಕೊಟ್ಟಿರೋದಕ್ಕೆ ಮಾರಾಯ ಹೆಂಗ ದುಡ್ಕೊಂಡು ಬರ್ತಾ ಇದ್ದೀನಿ. ತಿಂಗಳ 20-30-35 ಸಾವಿರ ದುಡ್ತಾ ಇದ್ದೀನಿ ನಾನು. ಇಲ್ಲ ಅಂತಲ್ಲ, ತಿಂಗಳಿಗೆ 30 ಸಾವಿರಕ್ಕಿಂತ ಕಡಿಮೆ ಇಲ್ಲಮ್ಮ. ಏನೋ ಅದು ಇದು ಮಾಡಿದ್ರೆ ಒಂದು 5 ಸಾವಿರ 10 ಸಾವಿರ ಜಾಸ್ತಿ ಸಿಗುತ್ತೆ. 35 ಸಾವಿರಕ್ಕಿಂತ ನಾನು 1 ರೂಪಾಯಿ ಮನೆಗೆ ಕಡಿಮೆ ಕೊಟ್ಟಿಲ್ಲಮ್ಮ. ಹೆಂಗಲ್ಲ ಅಂದ್ರೂ ಸೌಮ್ಯ ಒಂದು 15 ಸಾವಿರ ದುಡಿತಾಳೆ, ರಜೆ ಗಿಜೆ ಹಾಕಿದ್ರು. ನನಗೆ ಒಂದೇ ಸಂಖ್ಯೆ ಮಾಡೋಕ್ಕಾಗಲ್ಲ. ತಿಂಗಳ ಒಂದು 2-3 ರಜೆ ಹಾಕ್ತೀನಿ. ಹಿಂಗೆ ರಾಜ್ಯದೆಲ್ಲ ಇಟ್ಕೊಂಡು ಕೊಟ್ರು ಒಂದು 15 ಸಾವಿರ ದುಡ್ಡು ಕೊಟ್ಟಿದ್ದೀನಪ್ಪ ನಾನು. 20 ಸಾವಿರ ಸಂಬಳ, ಅದರ ರಜೆ ಗಿಜೆ ಹಾಕ್ತಂಗೆ ಹೋದ್ರೆ ಒಂದು 18 ಸಿಗುತ್ತೆ ನನಗೆ. ನಾನು ಭಾಳ ರಜೆ ಹಾಕ್ತೀನಲ್ಲ, ಒಂದು 15 ಸಿಗುತ್ತೆ. ಒಂದು 15 ಸಿಗೋದಕ್ಕೆ 15 ಸಾವಿರನೂ ನಾನು 1 ರೂಪಾಯಿ ಇಕ್ಕೆಮ್ನಂಗೆ ಕೊಟ್ಟಿದ್ದೀನಿ. ಅದಕ್ಕೆ ಇನ್ಮೇಲಿಂದ ನೀನೇ ನೋಡ್ಕೆ. ನಮ್ಮ ದುಡ್ದಿರೋದು ನಾವು ಇಕ್ಕೆಮ್ಮನ, ಅವ್ರು ದುಡ್ದಿರೋದು ಅವ್ರು ಇಕ್ಕೆಮ್ಲಿ. ನಾವೆಲ್ಲ ಬಿಡು ಅಂತ ಕೊಟ್ವಲ್ಲ, ಅದಕ್ಕೆ ಎಲ್ಲ ಇಸ್ಕೋಬೇಕು ಸುಮ್ಮನೆ. ದುಡ್ದಿರೋದು ಕೊಡ್ಲೇಳು, ಯಾಕೆ ಕೊಡಲ್ಲ? ಕೊಡ್ಬೇಕು, ಅವನು ದುಡ್ದಿರೋದು. ನಾನು
ಮನೆಯಾಗೆ ಎಲ್ಲ ನಾವು ಯಜಮಾನಿಕೆ ಮಾಡ್ತಾ ಇದೀವಿ ಅಂತಂದ್ಮೇಲೆ ಎಲ್ಲ ಕೊಡಬೇಕು ಅಷ್ಟೇನೆ. ನಾನು ಮುಲಾಜ್ ಕೇಳಲ್ಲ. ನಾವಿದ್ದಂಗ್ಲೇ ನಿಮಗೆ ಕೊಡೋಕ್ಕಾಗಲ್ಲಪ್ಪ. ನಿಮ್ಮ ತಗೆ ನಾವು ಮಾತು ಕೇಳೋಕ್ಕಾಗಲ್ಲ. ನಾವು ಮನೆಗೆ ದೊಡ್ಡವ್ರು ಇದ್ದಂಗ್ಲೇ ನೀವು ಅದು ಹೆಂಗೆ ಇದು ಮಾಡ್ತೀರಾ, ಕೊಡ್ರಿ, ನಿಮ್ಗೆ ಏನು ಬೇಕು, ನಾನು ಮನೆ ಕಟ್ಸೋ ಜವಾಬ್ದಾರಿ ನಂದು, ನಾನು ಮಾಡ್ತೀನಿ, ನಾವೇನೇನು ಕಳಿಯಲ್ಲ ಕಣಪ್ಪ ಅಂತ ಹೇಳ್ತೀನಿ. ಅದಕ್ಕೆ ಮತ್ತೆ ಎಲ್ಲ ನಾವಿದ್ದಂಗ್ಲೇ ಇನ್ನು ಕೊಟ್ಟು ಸುಮ್ಮನಾಗಬಾರ್ದು ಅಂಬೋದು ಅವ್ರಿಗೆ ಅವಾಗ ದೌಲತ್ ಬರುತ್ತೆ. ನಮ್ಮಪ್ಪ ಏನೋ ಕೇಳುತ್ತಪ್ಪ ಅಂಬದು ಒಂದು ಭಯ ಇದ್ರೆ ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ ಅವರು. ನಾನು ನೋಡ್ತಾ ಇದ್ದೀನಿ ಅಮ್ಮನ ಮಾಡಮ್ಮನ ದುಡ್ಡು ಐತಲ್ಲ ಎಲ್ಲನ ಅಕೌಂಟ್ನಾಗೆಲ್ಲ ಫಿಕ್ಸ್ ಮಾಡಿದೀವಲ್ಲ, ಅದಕ್ಕೆ ನಾವು ಸುಮ್ಮನಿದ್ರೆ ಇರ್ಬೋದಾಯ್ತು. 10 ಲಕ್ಷ ಇರೋದನ್ನ ಇಸ್ಕೊಂಡು ನೋಡು ಆ ಸೈಟ್ಗಳನ್ನ ಹೆಂಗನ ಸುಬ್ಬನ ಹೆಸ್ರಿಗೆ ಮಾಡಿಸಿ ಅಯ್ಯಮ್ಮನ ಹೆಸ್ರಿಗೆ ಮಾಡಿಸ್ಲಿಲ್ಲ, ಅವನ ಹೆಸ್ರಿಗೆ ಮಾಡಿಸಿದ್ಕತ್ತ ಸರಿ ಹೊತ್ತ. ಇವಾಗ ಪಾಪ ಮೀನ ಬೇರೆ ಪ್ರೆಗ್ನೆಂಟು, ಅವಳನ್ನ ಬೇರೆ ಕರ್ಕೊಂಬರ್ಬೇಕು. ಅವಳಿಗೂ ಹೆಂಗ ದೇವ್ರು ಕೊಟ್ಟವನಿ. ಇಷ್ಟು ದಿನ ಇಲ್ಲಪ್ಪ ಅಂತ ಅಂತಿದ್ವಿ, ಈಗ ಹೆಂಗ ದೇವ್ರು ಕೊಟ್ಟವನಿ, ಅವಳನ್ನು ಬೇರೆ ಕರ್ಕೊಂಬರ್ಬೇಕು. ಪಾಪ ಆಡೋದಕ್ಕೆ ಅವಳ್ದು ಏರ್ಗೆ ಆಗುತ್ತೆ. ಇವರು ಪಾಪನೂ ದೊಡ್ಡನಾಗ್ತಾನೆ. ಇನ್ನೊಂದು 2 ದಿನ ಇನ್ನೊಂದು ವರ್ಷ ಬಿಟ್ಟೇನೆ ಮನೆ ಕಟ್ಟೋದೊಂದು ಒಂದು ಸಣ್ಣ ತಡವಾದ್ರೂ ಪರವಾಗಿಲ್ಲ. ಪಾಪ ಅದನ್ನೇನು ಮಾರೋದು ಬೇಡ ಕಣಪ್ಪ. ಟೌನ್ನಾಗೆ ತಗೊಂಡಿರೋ ಅಂಥ ಸೈಟ ಅದನ್ನ ಹಂಗೆ ಉಳಿಸ್ಕೊಂಡು ದುಡ್ಡು ಕುಡಿಕೊಂಡು ಕಟ್ಟೋಕ್ಕಾಗುತ್ತೆ. ಇನ್ನೂ 1 ವರ್ಷ ಸುಮ್ಕಿ. ಯಾಕಂದರೆ ಮೀನ ಬೇರೆ ಬತ್ತಾಳ. ಮೀನೂ ಬರ್ಬೇಕಂದ್ರೆ ಇಲ್ಲಿ ಎಲ್ಲ ಜವಾಬ್ದಾರಿಯಿಂದ ನೋಡ್ಕೋಬೇಕಿಲ್ಲಿ. ಅದಕ್ಕೆ ಅವಳು ಬರಲಿ, ನಿಮ್ಮ ಅಕ್ಕನೂ ಬಂದಮೇಲೆ ಅಂತ ಹೆಂಗ ಆಗುತ್ತೆ. ಅವಳು ಬರಲಿ ಅಂತ ಏನು ಮಾಡೋದಪ್ಪ. ಇಷ್ಟು ದಿವಸ ಇಲ್ಲ ಅಂತೀವಿ. ನೋಡ್ಕೋಬೇಕಣತ್ತೆ. ಮೀನನ್ನು ಮಾತ್ರ ನೋಡ್ಕೋಬೇಕು. ನಮ್ಮ ಕಷ್ಟದಾಗೆ ಅವಾಗ ನಮ್ಮ ಮನೆಯಾಗೆ ಯಾರೂ ದುಡಿತಾ ಇರಲಿಲ್ಲ. ಅಲ್ಲಿದ್ದಾಗ ವರ್ಷನೇ ಕಾಣ್ದಂಗೆ 5-10 ಸಾವಿರ ದುಡ್ಡ ನಮಗೆ ಮಸ್ತ ಕೊಟ್ಟವಳೆ ಕಣತ್ತೆ. ಕೊಟ್ಟವಳೆ ಅಂಬೋದಲ್ಲ, ನಾವು 10 ಅವ್ರ ಮನೆಯವ್ರಾಗ ನಾವು ನೋಡ್ಕೋಬೇಕು. ನೋಡ್ಕೊಂತೀನಿ ಕಣತ್ತೆ. ಕರ್ಕೊಂಬ. ಈಗ ಡಾಕ್ಟ್ರು ಏನು ಮಾಡೋದು ಬೇಡ ಅಂತೇಳಿ ಹೇಳೋರಂತೆ ಕೆಲಸನ. ಅದಕ್ಕೇನೆ ಬಾರಮ್ಮ ಅಂತನ್ನು ಯಾವ್ದಾನ ಎಪ್ಪತ್ತೀರ ಕಾರಿಸ್ಕೊಂಡೋಗಿ ಯಾರ್ದಾನ ಫ್ರೆಂಡ್ದ ಕರ್ಕೊಂಬರುತ್ತೆ. ಊರ್ ಸುಂದೇನೆ ಕಾರ್ ಐತೇನ ಕರ್ಕೊಂಬರ್ಲೇಳು ವರ್ಷೊಂದು ಕಾರ್ನಾಗೇನೇನು ಹೋಗಿ ಇರ್ಲೇಳು 1-2 ದಿನ ನಾವೇ ನೋಡ್ಕೊಂಬನ್ಕಣತ್ತೆ. ಇನ್ನೊಂದು ವರ್ಷ ಕಾಲ ಬಿಟ್ಟೇನೆ ಮನೆ ಕಟ್ಟೋಕ್ಕಾಗುತ್ತೆ. ಎಲ್ಲನ ಅದಕ್ಕೆ ನೀನೇ ಎಲ್ಲ ಜವಾಬ್ದಾರಿ ತಾಳಪ್ಪ. ಈ ಮನೆ ಯಜಮಾನಿಕೆ ಎಲ್ಲ ನೀನೇ ವಹಿಸ್ಕೊಳಪ್ಪ. ಯಾರಿಗೂ ಕೊಡೋದು ಬೇಡ. ನೀನು ಇದ್ದಂಗ್ಲೇ ಅದೇನು ಕೊಡೋಕ್ಕಾಗುತ್ತೆ. ಅದಕ್ಕೆ ಯಾರಿಗೂ ಕೊಡೋದು ಬೇಡ ಅಂತ ಅಯ್ಯಪ್ಪನಿಗೆ ಹೇಳ್ತಾ ಇದ್ದೀನಿ. ಪಾಪ ಎಲ್ಲ ಜವಾಬ್ದಾರಿ ತಗೊಂಡು ಇನ್ನೊಂದು ವರ್ಷ ಬಿಟ್ಟೆ ಕಟ್ಟೋಕ್ಕಾಗುತ್ತೆ. ಈಗಲೇ ಮನೆ ಕಟ್ಟೋದು ಬೇಡ ಪಾಪ. ಅದಿರಲಿ, ಅದು ಮಾರೋದು ಬೇಡ. ಈಗ ತಾಮತ್ ತಗೊಂಡಿದ್ದೀವಿ. ಇನ್ನು ದುಡ್ದು 1 10 ಲಕ್ಷ ಐತೆ. ಅದ್ರ ಜೊತೆಗೆ ಇನ್ನೊಂದು 15-20 ಲಕ್ಷ ದುಡ್ದು ಇಕ್ಕಮನೆ ಇನ್ನೊಂದು ವರ್ಷ ಬಿಟ್ಟು ಕಟ್ಟೋಕ್ಕಾಗುತ್ತೆ. ಇನ್ನೊಂದು ವರ್ಷಕ್ಕೆ ಒಟ್ಟಾಗುತ್ತೆ. ಅಟ್ಟು ಕುಡಿಕೆಮನ ಇನ್ನೂ ಉಳ್ದಿರೋದನ್ನ ಯಾಕನ ಯಾರು ತಗೋತೀರ ಸಾಲ ಫಲ ಮಾಡಿದ್ರು ಏನೋ ಸ್ವಲ್ಪ ಒಂದು 5-10 ಲಕ್ಷ ಸಾಲ 5 ಲಕ್ಷ ಸಾಲ ಮಾಡ್ಕೊಂಡ್ರು ತೀರ್ಸಕ್ಕಾಗುತ್ತೆ. ಸುಮಾರು ಕಟ್ಕೊಂಬನ ಸಾಕು. ಇರಕ್ಕೆ ಸರಿಯಾಗಿ. ಇವಾಗ ಸದ್ಯಕ್ಕೆ ಕಟ್ಟೋದು ಬೇಡ. ಮನೆ ಪನಿಗೆಲ್ಲ ದೊಡ್ಡ ಕೆಲ್ಸಕ್ಕೆ ಕೈ ಹಾಕ್ಬೇಡ, ಸುಮ್ಮನೆ. ಯಾಕಂದ್ರೆ ಮೀನ ಬೇರೆ ಈ ಸಿಸ ಆಗಿಲ್ಲ ಅಂತ ಅಂತಿದ್ವಿ. ಇವಾಗ ಅವಳನ್ನ ಕರ್ಕೊಂಬಂದು ನಾವು ಇದೆಲ್ಲ ಮನೆ ಕೆಲಸ ಶುರು ಮಾಡೋದು ಚೆನ್ನಾಗಿರಲ್ಲ. ಅದಕ್ಕೇನೆ ಅವಳು ಬರಲಿ. ಅವಳು ಈ ಹುಡ್ಗನೂ ದೊಡ್ಡನಾಗ್ತಾನೆ. ಹಂಗೆ ಹುಡ್ಗನೂ ದೊಡ್ಡನಾದ್ಮೇಲೆ ಆವಾಗ ಮಾಡೋದಕ್ಕೆ ಚೆನ್ನಾಗಿರುತ್ತೆ ನಮಗೆ. ಆಮೇಲೆ ಇನ್ನೊಂದು ವರ್ಷ ಬಿಟ್ಟು ಕಟ್ಟೋಕ್ಕಾಗುತ್ತೆ ಕಣಪ್ಪ. ಏನು ಇಷ್ಟು ದಿನನೇ ಮನೆ ಇಲ್ದಂಗೆ ಇದ್ದೀವಿ. ಇನ್ನೊಂದು ಒಂದೂವರೆ ವರ್ಷಕ್ಕೆ ಏನಾಗಲ್ಲ. ಈ ಮನೆ ಓನರ್ಗೆ ಹೇಳಿದ್ದೀವಿ, ನಾವಂತೂ ಮನೆ ಕಟ್ಕೊಂಬವ್ರಿಗೂ ಮನೆ ಬಿಡಲ್ಲ ಅಂತೇಳಿ. ಸರಿ ಆಯಿತು, ನೀವು ವ್ಯವಸ್ಥೆನ ಇರ್ರಿ ಅಂತ ಹೇಳ್ಯಾರ. ಅವ್ರೇನು ಬರಲ್ಲ ಇಲ್ಲಿಗೆ. ಅವರೆಲ್ಲ ಬೇರೆ ಊರಾಗ, ಅವ್ರದ್ದು ಬೇರೆ ಊರಂತೆ. ಮನೆ ಕಟ್ಕೊಂಡು ಅವ್ರ ಪಾಡಿಗೆ ಅವ್ರು ಹಂಗೆ ಅಲ್ಸೇನಕ್ಕೆ ಇದ್ದಾರೆ. ನಾನು ನಾಳೆ ಹೇಳ್ಬಿಟ್ಟಿದ್ದೀನಿ ಮನೆ ಮಾತ್ರ ಬಿಡಲ್ಲ ಅಂತ. ತಲೆ ಕೆಡಿಸ್ಕೊಬೇಡ. ಇನ್ನು ಮನೆ ಜವಾಬ್ದಾರಿ ಎಲ್ಲ ತಗೊಂಡು, ಮನೆ ಯಜಮಾನಿಕೆ ಎಲ್ಲ ತಗೊಂಡು ನೀನು ದುಡ್ಡು ಕುಡಿಕೊಂಬದು ನೋಡ್ಕೆ ಅಷ್ಟೇನೆ. ಆಮೇಲಿಂದ ನಮ್ಮ ಮನೆ ಯಜಮಾನಿಕೆ ಎಲ್ಲ ನಾನೇ ನೋಡ್ಕೊಂತೀನಿ. ಯಾಕಂದರೆ ಇಷ್ಟು ದಿವಸ ಎಲ್ಲ ತಂದು ಕೊಟ್ಬಲ್ವ, ನಿನ್ನ ಕೊಳ್ಳಮ್ಮ ಬುದ್ಧಿವಂತೆ ಈ ಕೈ ಅಂತ ಹೇಳಿ ಅಯ್ಯಮ್ಮನ ಮಾತೆಲ್ಲ ಕೇಳ್ಕೊಂಡು ನಾವು ಬಂದ್ಬಿಟ್ವಲ್ಲ. ಅದಕ್ಕೆ ಇಂಥ ದೌಲತ್ ಬಂದ್ಬಿಡ್ತು. ನಾವು ಬಿಡು ಚೆನ್ನಾಗಿರ್ಬೇಕು ಅಂತ ಹೇಳಿ ಎಷ್ಟು ಪ್ರಯತ್ನ ಪಟ್ಟು ಕೊಟ್ವಿ. ಅದಕ್ಕೆ ಮತ್ತೆ ಕೊಡೋಕೆ ಹೋಗ್ಬಾರ್ದು. ಪಾಪ ಇವಳು ಇವಾಗ ಕೆಲ್ಸಕ್ಕೆ ಹೋಗ್ತಾಳೆ ಸೌಮ್ಯ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ತಿಂಗಳ 1 ಲಕ್ಷ ಅನ್ನೋದು ನಮ್ಮ ಮನೆಗೆ ಆದಾಯ ಅನ್ನೋದು ನೋಡ್ತೀವಿ. ಹೆಂಗಲ್ಲ ಅಂದ್ರೆ ಒಂದು 80 ಸಾವಿರ ಆದ್ರೂ ಉಳಿತೈತೆ. 80-90 ಸಾವಿರನಾದ್ರೂ ಉಳಿಸ್ತೀವಿ ತಿಂಗಳ. ಅದಕ್ಕೇನೆ ಇಲ್ಲಿ ಊರಾಗ ಒಂದು ಸೈಡ್ ತಗೊಂಡಿದ್ವಿ. ಟೌನ್ನಾಗ ಒಂದು ಬಿಡೋ ಮನೆ ಕಟ್ಬೇಕಾದ್ರೆ ಮಾರಾನ ಸದ್ಯಕ್ಕಿರಲಿ ಅಂತ ಒಂದು ತಗೊಂಡ್ವಿ. ಯಾಕಂದರೆ ಮಾಡಮ್ಮ ಪ್ರೆಗ್ನೆಂಟ್ ಇದ್ದಾಗ ಏನು ಕೆಲಸನ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಅಲ್ಲಿ ತಗೊಂಡ್ವಿ. ಅದಕ್ಕೆ ನಮ್ಮಮ್ಮ ಬೇಡ, ಇವಾಗ ನಮ್ಮ ಮೀನೂ ಪ್ರೆಗ್ನೆಂಟು, ಇಷ್ಟು ದಿವಸ ಇಲ್ಲಪ್ಪ ಅಂತಿದ್ವಿ. ನಮ್ಮ ತಂಗಿಗೆ ಹಂಗೋ ಇವಾಗ ಏನೋ ಇವತ್ತು ಆಗ್ತೈತೆ ಅಂತೇಳಿ ನಾವೇನೋ ಆಸೆ ಪಟ್ಟು ಇವಾಗ ಸುಮ್ಮನೆ ಆಗ್ತಾಯಿದ್ದೀವಿ. ನಾವು ಇನ್ಮೇಲಿಂದ ಮನೆ ಯಜಮಾನಿಕೆ ಎಲ್ಲ ನಾನೇ ವಹಿಸ್ಕೊಂತೀನಿ. ಮನೆ ಜವಾಬ್ದಾರಿ ಎಲ್ಲ ನಾನೇ ತಗೊಂಡು ಮನೆ ಕಟ್ಟಿಸ್ತೀನಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.